ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದರೆ, ತಮಿಳ್ನಾಡು ಸ್ಟೈಲಲ್ಲಿ ಬೇಳೆ ರಸಂ ಪೌಡರ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಮನೇಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಇಟ್ಸ್ ವೆರಿ ಈಸಿ ರಸಂ ಪ್ರಿಪೇರ್ ಮಾಡೋದು. ಅದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ, ರಸಮ್ ರೆಡಿ ಇರುವಂಥ ರಸಮ್ ಇಟ್ಸ್ ವೆರಿ ಈಸಿ, ಬೇಗ ಆಗ್ತದೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳಿದ್ರೆ, ಒಂದು ಇಡೀ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಇಡೀ ಮೀನ್ಸ್ ಒಂದು 10-15 ಇರುತ್ತೆ ಅದರಲ್ಲಿ. ಹಾಗೆ ಒಂದು ಇಡೀ ಧನಿಯಾ, ಆಮೇಲೆ 1 ಸ್ಪೂನು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು 1 ಟೇಬಲ್ ಸ್ಪೂನು ಪೆಪ್ಪರ್ ಅದು ಕರಿಮೆಣಸು, ಮತ್ತು ಚಕ್ಕೆ ಪೀಸು ಒಂದು 4-5 ಪೀಸ್ ತೊಗೊಳ್ಳಿ. ಹಾಗೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ 1 ಟೇಬಲ್ ಸ್ಪೂನು. ಇದಿಷ್ಟನ್ನು ಹುರ್ಕೊಳ್ಬೇಕು, ಎಲ್ಲವನ್ನು ಹುರ್ಕೊಳ್ಬೇಕು. ಸಿಮ್ಮಲ್ಲಿ ಸ್ಟವ್ದು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಫಸ್ಟು ಧನಿಯಾ ಹುರ್ಕೊಳ್ಳಿ, ಆಮೇಲೆ ಒಣಮೆಣಸಿನ್ಕಾಯಿ ಹುರ್ಕೊಳ್ಳಿ. ಅದಾದಮೇಲೆ ಕರಿಬೇವಿನ ಸೊಪ್ಪು, ಕರಿಮೆಣಸು, ಜೀರಿಗೆ ಇದೆಲ್ಲ ಒಟ್ಟಿಗೆ ಹಾಕಿ, ಎಣ್ಣೆಯನ್ನು ಹಾಕೋದು ಬೇಡ, ಹಾಗೇ ಹುರ್ಕೊಂಡು ನೈಸ್ ಪೌಡ್ರ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇದು ಮನೇಲಿ ನೀವು ಇಟ್ಕೊಳ್ಳಿ, ನಿಮಗೆ ಬೇಗ ಆಗುತ್ತೆ ರಸಮ್ ಮಾಡೋದು, ಆಯಿತಾ. ತುಂಬಾ ಮಾಡಿ ಇಟ್ಕೊಳ್ಬೇಡಿ, ಅದ್ರ ಕಲರು ಫ್ಲೇವರೆಲ್ಲ ಹೊಟ್ಟೋಗುತ್ತೆ. ಫಸ್ಟ್ ಈಗ ನಾನು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಬೇಳೆ ತೊಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು, ಅಂದರೆ ಕುಕ್ಕರಿಂದ ನೀರೆಲ್ಲ ಹೊರಗೆ ಬರಬಾರ್ದು, ಹಾಗೆ ಎಷ್ಟು ಬೇಕಷ್ಟು ಮಾತ್ರ ನೀರು ಹಾಕಿ ಚೆಂದ ಬೇಯಿಸ್ಕೊಳ್ಳಿ. ಈಗ ಒಂದು 4 ಹಣ್ಣಾಗಿರೋ ಟೊಮೊಟೊನು ಮತ್ತು 1 ಗೋಲಿ ಗಾತ್ರದಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನ ಕಟ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಬೇಳೆ ಒಂದು 2-3 ವಿಷಿಲ್ ಬರಲಿ, ಚೆಂದ ಬೆಂದಿರುತ್ತೆ ನೋಡಿ. ಈಗ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೂತು ಪಾತ್ರೆಗೆ ಹಾಕಿ ಫಿಲ್ಟ್ರ್ ಮಾಡಿ ತೊಗೊಂಬಿಡಿ. ಈ ಬೇಳೆನ ತೆಗೆದಿಟ್ಕೊಳ್ಳಿ. ನಮ್ಗೆ ಇನ್ನೊಂದು ಸಲ ಬೇರೆ ಸಾರಿಗೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ಬರೀ ನೀರು ಮಾತ್ರ ತೊಗೊಳ್ಳೋದು, ಬೇಳೆದು ನೀರು ಮಾತ್ರ ತೊಗೊಳ್ಳೋದು. ಅದೇ ಕುಕ್ಕರಿಗೆ ಟೊಮೆಟೊ ಮತ್ತು ಹುಣಸೆಹಣ್ಣು ಹಾಕಿ ಸ್ವಲ್ಪ ನೀರು ಹಾಕಿ 1 ವಿಷಿಲ್ ಕೂಗಿಸಿ. ಬೇಗ ಆಗುತ್ತೆ, ಈಸಿಯಾಗಿ ಆಗುತ್ತೆ ಕುಕ್ಕರಲ್ಲಿ ಮಾಡೋದರಿಂದ. ನೋಡಿ, ಬೇಳೆ ತೆಗೆದಿಟ್ಕೊಂಬಿಡಿ. ಅದು ಇನ್ನೊಂದು ಸಲ ನಮ್ಗೆ ಯಾವುದಾದ್ರೂ ಸಾರು ಮಾಡಲಿಕ್ಕೆ, ಬೇಳೆ ಸಾರು ಮಾಡಲಿಕ್ಕೆಲ್ಲ ಯೂಸ್ ಆಗ್ತದೆ. ಈ ಥರ ನಾನು ಒಂದು ಬೌಲ್ಗೆ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ತೆಗೆದಿಟ್ಕೊಂಬಿಡ್ತೀನಿ. ನೀವು ಹಾಗೆ ಮಾಡಿ. ಬೇಳೆದು ರಸಮ್ ಮಾತ್ರ, ತೆಳು ನೀರಿದೆ ನೋಡಿ, ಅದನ್ನು ಮಾತ್ರ ಇಟ್ಕೊಳ್ಳಿ. ಒಗ್ಗರಣೆಗೆ ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ, ಆಯಿತಾ. ಆಮೇಲೆ ಅರಿಶಿನ ಪುಡಿ, ಇದಿಷ್ಟು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಬೇಳೆ ತೆಗೆದಿಟ್ಕೊಂಡೆ, ಆಯಿತಾ. ಈಗ ಟೊಮೊಟೊನು ಬೆಂದಾಗಿದೆ, ಟೊಮೊಟೊನು ಮತ್ತು ಹುಣಸೆಹಣ್ಣು ಬೆಂದಿದೆ. ಚೆಂದ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿ ತೊಗೊಳ್ಳಿ, ಆಗ ಟೊಮೊಟೊಂದು ರಸ ಕೂಡ ಸಿಗುತ್ತೆ. ಅದಕ್ಕೂ ಚೆನ್ನಾಗಿ ನೀರಾಕಿ ಹಿಂಡಿಬಿಟ್ಟು ಆ ರಸವನ್ನು ತೆಗೆದಿಟ್ಕೊಳ್ಳಿ. ಬೇಳೆದು ತಿಳಿ ಹಾಗೂ ಟೊಮೆಟೊದು ತಿಳಿ ಎರಡನ್ನೂ ಇಟ್ಕೊಳ್ಳಿ. ಇದ್ರ ಜೊತೆಗೆ ಹಾಕ್ಕೊಂಬಿಡಿ. ಬೇಳೆದು ತಿಳಿ ಇತ್ತಲ್ಲ ಅದರಲ್ಲೇ ಫಿಲ್ಟ್ರ್ ಮಾಡಿ ಇಟ್ಕೊಂಬಿಡಿ. ಈಗ ನಮಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿ. ಅದಾದಮೇಲೆ ಇದೆಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ಳಿ, ಆಯಿತಾ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಆಗ ಚೆಂದ ಘಮ ಇರುತ್ತೆ ಅದಕ್ಕೆ. ಆಮೇಲೆ ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಿ ಬರುವಾಗ ಹಿಂಗೆ ಹಾಕ್ಕೊಳ್ಳಿ. ಹಿಂಗು ಸ್ವಲ್ಪ ಜಾಸ್ತಿನೇ ಹಾಕಿ, ಒಳ್ಳೆ ಸ್ಮೆಲ್ ಇರ್ತದೆ ಅದಕ್ಕೆ, ಆಯಿತಾ. ಇದಿಷ್ಟ ಆಗುವಾಗ ನಾವು ಎರಡನ್ನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಬೇಳೆನ ತಿಳಿ ಮತ್ತು ಟೊಮೆಟೊನು ಹುಣಸೆಹಣ್ಣು ಹಿಂಡ್ಬಿಟ್ಟು ಅದ್ರದ್ದು ನಾವು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ರೆಡಿ ಮಾಡ್ಕೊಳ್ಳಿ. ಈಗ ಈ ಸಾರಿಂದು ಪೌಡ್ರನ್ನ, ರಸಮ್ ಪೌಡ್ರನ್ನ 2 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ, 2 ಟೇಬಲ್ ಸ್ಪೂನು. ಉಳಿದಿದ್ದನ್ನ ಬಾಕ್ಸಿಗೆ ಹಾಕ್ಕೊಂಡು ತೆಗೆದಿಟ್ಕೊಳ್ಳಿ. ಯಾವಾಗಾದರೂ ನಿಮಗೆ ರಸಮ್ ಮಾಡಬೇಕು ಅಂದರೆ ಇಮ್ಮಿಡಿಯೇಟಾಗಿ ಮಾಡ್ಬೋದು. ನೋಡಿ, ಇದು ಎಷ್ಟು ತೆಳುವಾಗಿದೆ ನೋಡಿದ್ರಾ. ಇದನ್ನು ಹಾಕ್ಕೊಂಡ್ಬಿಡ್ಬೇಕು. ಬೇಳೆದು ನೀರು ಮತ್ತು ಟೊಮೆಟೊದು ಒಟ್ಟಿಗೆ ತೂತು ಪಾತ್ರೆಯಲ್ಲಿ ಫಿಲ್ಟ್ರ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದೊಂದು ಒಳ್ಳೆ ಕುದಿ ಬರಲಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಕುದಿ ಬರುವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೆಳಗಡೆ ಇಳಿಸ್ಕೊಂಡು ಬಿಸಿ ಅನ್ನದ ಜೊತೆ ಊಟ ಮಾಡಿ. ಆ ರಸಮ್ ಟೇಸ್ಟೇ ಬೇರೆ. ನಾನೊಂದು 3-4 ಥರ ರಸಮ್ ಮಾಡಿ ತೋರಿಸಿದ್ದೀನಿ. ಎಲ್ಲವನ್ನು ವಾಚ್ ಮಾಡಿ, ಒಂದೊಂದಕ್ಕೂ ಒಂದೊಂದು ಥರದ ಟೇಸ್ಟ್ ಇರುತ್ತೆ. ಇದು ಕೂಡ ಎಕ್ಸಲೆಂಟ್ ಆಗಿರುತ್ತೆ.
ನೀವು ಟ್ರೈ ಮಾಡಿ. ಈಗ ನಾನು ಮಾಡಿರುವ ಈ ಒಂದು ತಮಿಳ್ನಾಡ್ದು ಫ್ಯಾಂಟಾಸ್ಟಿಕ್ ಆಗಿರುವಂಥ ಬೇಳೆ ರಸಂ ಪೌಡ್ರಲ್ಲಿ ಮಾಡಿದ್ದೀನಿ. ಅದನ್ನು ನೀವು ಮಾಡಿ ಟೇಸ್ಟ್ ಮಾಡಿ ಅದು ಹೇಗಿದೆ ಅಂತ ನನಗೆ ಹೇಳಿ. ಊಟ ಮಾಡುವಾಗ ನನ್ನನ್ನು ನೆನಪು ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.